ಅವರ್ ಚಾನಲ್ ಡಿವೋಷನಲ್ ಟಚ್. ನಾನು ಸ್ವಾತಿ. ಇವತ್ತು ನವರಾತ್ರಿಯ 3ನೇ ದಿನ. ದೇವಿಯ ಸ್ವರೂಪ ಚಂದ್ರಘಂಟ, ಬಣ್ಣ ಬಿಳಿ ಮತ್ತು ಕದಗಿ. ದುರ್ಗಾದೇವಿಯು ನವರಾತ್ರಿಯಲ್ಲಿ 1ನೇ ದಿನ ತಾಳಿದ ಸ್ವರೂಪ ಶೈಲಪುತ್ರಿ, 2ನೇ ದಿನ ತಾಳಿದ ಸ್ವರೂಪ ಬ್ರಹ್ಮಚಾರಿಣಿ. ಈ 2 ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಚೆಕ್ ಮಾಡಿ. ಇವತ್ತು 3ನೇ ದಿನ ದೇವಿಯ ಸ್ವರೂಪ ಚಂದ್ರಘಂಟ. ಯಾವ ರೀತಿ ದೇವಿ ಆ ಸ್ವರೂಪವನ್ನು ತಾಳಿದ್ಲು, ಅದರ ಹಿಂದಿನ ರಹಸ್ಯ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದರಿಂದ ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಒಂದಾನೊಂದು ಕಾಲದಲ್ಲಿ ನಾರದ ಮಹರ್ಷಿಗಳು ಹೇಳಿದಂತೆ ಪಾರ್ವತಿಯು ತಪಸ್ಸನ್ನು ಆಚರಿಸಲು ಒಪ್ಪುತ್ತಾಳೆ. ಹಾಗೂ ಹಿಮಾಲಯದಲ್ಲಿ ಘೋರ ತಪಸ್ಸು ಹೇಳಿದ ಶಿವನನ್ನು ಹೊರತರಲು ಮತ್ತು ಹಿಂದಿನ ಜನ್ಮದಲ್ಲಿ ತನ್ನ ಪತ್ನಿಯಾಗಿದ್ದ ಸತಿ ತಾನೇ ಎಂದು ಶಿವನಿಗೆ ತಿಳಿಯುವಂತೆ ಮಾಡಲು, ಹಾಗೆ ಈ ಜನ್ಮದಲ್ಲಿ ಮದುವೆ ಮಾಡಿಕೊಳ್ಳುವಂತೆ ಶಿವನನ್ನು ಬದಲಾಯಿಸುತ್ತಾಳೆ. ಮದುವೆಯ ದಿನ ಪಾರ್ವತಿ ಸುಂದರವಾಗಿ ಅಲಂಕಾರಗೊಂಡು ಶಿವನನ್ನು ಮದುವೆಯಾಗಲು ಹೊರಟಳು. ಎಲ್ಲ ದೇವಾನುದೇವತೆಗಳು ಮದುವೆಗೆ ಅಲಂಕಾರಗೊಂಡು ಮದುವೆಗೆ ಸಾಕ್ಷಿಯಾಗಲು ಸಿದ್ಧರಾಗಿದ್ದರು. ಪಾರ್ವತಿ ದೇವಿಯ ತಾಯಿ ಮೇನಾ ಅಳಿಯನನ್ನು ಸ್ವಾಗತಿಸಲು ಮುಖ್ಯ ದ್ವಾರಗಳಲ್ಲಿ ಕಾಯುತ್ತಿದ್ದಳು. 3 ಲೋಕಕ್ಕೂ ದೇವನಾದ ಶಿವನು ಎಲ್ಲ ದೇವತೆಗಳನ್ನು ವಿಚಾರಿಸುತ್ತಾ ಮದುವೆಯ ಮಂಟಪದ ಕಡೆ ಧಾವಿಸುತ್ತಾನೆ. ಆದರೆ ಶಿವನು ಮದುವೆಗಾಗಿ ಅಲಂಕೃತಗೊಂಡು ಬಂದಿರಲಿಲ್ಲ. ಅವನ ಮೈ ತುಂಬ ಬೂದಿಯಿಂದ ಅಲಂಕಾರಗೊಂಡಿತ್ತು. ಕೂದಲೆಲ್ಲ ಒರಟಾಗಿ ದೇವತೆಗಳೆಲ್ಲರೂ ಮತ್ತು ಪಾರ್ವತಿಯ ತಾಯಿ ಆತಂಕಕ್ಕೊಳಗಾಗುವಂತೆ ಶಿವನು ಕಾಣುತ್ತಿದ್ದನು. ಅಂದರೆ ಪಾರ್ವತಿ ಶಿವನನ್ನು ನೋಡಿ ತುಂಬ ಇಷ್ಟಪಡ್ತಾ ಇದ್ಲು. ಹಾಗೂ ಶಿವನ ಬಗ್ಗೆ ಪಾರ್ವತಿಗೆ ಚೆನ್ನಾಗಿ ತಿಳಿದಿತ್ತು. ಶಿವನ ಅವತಾರವನ್ನು ನೋಡಿ ದೇವತೆಗಳು ಮತ್ತು ತನ್ನ ತಾಯಿಯ ಆಕ್ರೋಶವನ್ನು ನೋಡಿ ಪಾರ್ವತಿ ದೇವಿಯು ತನ್ನ ನಿಜ ಸ್ವರೂಪವನ್ನು ಮಂಟಪದಲ್ಲಿ ತೋರಿಸುತ್ತಾಳೆ. ಅದು ಹೇಗೆ ಅಂದರೆ 10 ಕೈಗಳು, ಅದರಲ್ಲಿ ವಿವಿಧವಾದ ಆಯುಧಗಳು, ಹುಲಿ ವಾಹನವಾಗಿ ಮಂಟಪದಲ್ಲಿ ಅದ್ಭುತವಾದ ರೂಪವಾಗಿ ದೇವಿಯು ಬದಲಾಗುತ್ತಾಳೆ. ಇದನ್ನು ಕಂಡ ಶಿವ ಮುಗುಳು ನಗುತ್ತಾ ತಾನು ಮದುಮಗನಾಗಿ ಮತ್ತು ಪಾರ್ವತಿಯನ್ನು ಮದುಮಗಳಾಗಿ ಬದಲಾಯಿಸುತ್ತಾನೆ. ಸುಂದರವಾಗಿ ಅಲಂಕಾರಗೊಂಡ ಶಿವನನ್ನು ನೋಡಿದ ದೇವತೆಗಳಿಂದ ಶಿವನು ಸುಂದರ ಕಲ್ಯಾಣ ಎಂದು ಕರೆಯಲ್ಪಟ್ಟ. ಇಬ್ಬರೂ ಮದುವೆಗೆ ಸಿದ್ಧರಾಗಿ ಹಸೆಮಣೆಯನ್ನು ಏರುತ್ತಾರೆ. ಹಾಗೂ ಶಿವನು ಕೂದಲಲ್ಲಿ ಚಂದ್ರನನ್ನು ಇಡ್ತಾನೆ. ಆ ಚಂದ್ರನನ್ನು ಪಾರ್ವತಿಯು ಶೃಂಗಾರ ಮಾಡಿದ ಚಂದ್ರನು ತಲೆಯ ಮೇಲೆ ಗಂಟೆಯ ರೂಪದಲ್ಲಿ ಕಾಣುತ್ತಿತ್ತು. ಈ ಚಂದ್ರನನ್ನು ಪಾರ್ವತಿಯು ಅಲಂಕಾರ ಮಾಡಿ ಶಿವನ ತಲೆಯ ಮೇಲೆ ಇಡುವುದರಿಂದ ಪಾರ್ವತಿಯು ಚಂದ್ರಘಂಟಳಾಗಿ ರಾತ್ರಿಯ 3ನೇ ದಿನ ವಿಜೃಂಭಿಸುತ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೇವಿಗೆ ಚಂದ್ರಘಂಟ ಅನ್ನೋ ಹೆಸರು ಹೇಗೆ ಬಂತು, ಆ ಸ್ವರೂಪವನ್ನು ಹೇಗೆ ತಾಳಿದ್ಲು ಅಂತ. ನಾಳೆ ನವರಾತ್ರಿಯ 4ನೇ ದಿನ. ದೇವಿಯ ಸ್ವರೂಪ ಕೂಷ್ಮಾಂಡ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.